ನಮಸ್ತೆ. ಹರೇ ಕೃಷ್ಣ. ತ್ರಿಬಲ್ ಏಜ್ ಕನ್ನಡ ಟ್ಯಾರೋ ರೀಡಿಂಗ್ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ ನೋಡೋಣ. ಇಲ್ಲಿ 2 ಕಾರ್ಡ್ಸ್ ಇದೆ. 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮಿಷ್ಟವಾದ ದೇವರನ್ನ ಪ್ರಾರ್ಥಿಸಿ ಒಂದು ಕಾರ್ಡ್ನ ಚಾಯ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವುದು ನಿಮಗೆ ರೆಸನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ. ರೆಸನೇಟ್ ಆಗಿಲ್ಲದೆ ಇರೋದನ್ನ ಇಲ್ಲೇ ಬಿಟ್ಬಿಡಿ. ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆಗಳು ಬರ್ತಿದೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರ್ಲಿ ಅಂತ ಕೇಳ್ಕೊಳ್ತಾ, ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳು ಬರ್ತಿದೆ ನೋಡೋಣ. ಎಸ್, ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಎಸ್, ಯಾರು ಈ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ಪೈಲ್ ನಂಬರ್ 1. ಎಸ್, ಈ ಒಂದು ವಾರದ ರೀಡಿಂಗ್ ನಿಮಗಾಗಿ ಮೊದಲದಾಗಿ ಬೆಲ್ನಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಎಸ್, ಫೈಲ್ ನಂಬರ್ 1. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿನ ಭೇಟಿ ಮಾಡ್ತಿದ್ದೀರಾ, ಹಾಗೂ ಹೊಸ ಸ್ಥಳಕ್ಕೆ ಭೇಟಿ ಕೊಡ್ತಿದ್ದೀರಾ. ನಿಮ್ಮ ಒಂದು ಪ್ರಾಬ್ಲಮ್ಸ್ಗೆ ಆ ಒಂದು ಸ್ಥಳದಲ್ಲಿ ನಿಮಗೆ ಏನು ನೆಗೆಟಿವಿಟಿ ಆಗಿದೆ ನಿಮ್ಮ ಲೈಫಲ್ಲಿ ಅದನ್ನ ಚೇಂಜಸ್ ಆಗ್ತಿದೆ, ಹಾಗೂ ಇನ್ನಷ್ಟು ಇನ್ಫಾರ್ಮೇಶನ್ಸ್ನ ತಿಳ್ಕೊಳ್ತಿದ್ದೀರಾ. ಮನಸ್ಸಿಗೆ ಹಗುರ ಆಗ್ತಿದೆ, ಹಾಗೂ ಈ ಒಂದು ರೀಡಿಂಗ್ ನೋಡ್ತಿರ್ಬೇಕಾದ್ರೂ ಕೂಡ ನಿಮ್ಮ ಮನಸ್ಸು ಒಂದು ರೀತಿ ಶಾಂತತೆಯಿಂದ ಇದೆ, ಹಾಗೂ ನಿಮ್ಮ ಮುಖದಲ್ಲಿ ನಗುಮುಖ ಇದೆ, ಹಾಗೂ ನಿಮ್ಮ ಲೈಫಲ್ಲಿ ಏನೋ ಒಂದು ಸಂತೋಷದ ವಾತಾವರಣನ ನೀವು ನೋಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಆ್ಯಂಡ್ ಈ ಒಂದು ರೀಡಿಂಗ್ ಕೇಳ್ತಿರ್ಬೇಕಾದ್ರೂ ಕೂಡ ನಿಮಗೆ ಮನಸ್ಸಿಗೆ ಸಂತೋಷ ಆಗ್ತಿದೆ, ಹಾಗೂ ತುಂಬಾ ಶಾಂತವಾದ ಪ್ಲೇಸಲ್ಲಿ ಕೂತ್ಕೊಂಡು ಈ ಒಂದು ರೀಡಿಂಗ್ನ ನೋಡ್ತಿರಬಹುದು ನೀವು. ಪೈಲ್ ನಂಬರ್ 1. ಎಸ್, ಈ ಒಂದು ವಾರದಲ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿಯಲ್ಲಿ ಬದಲಾವಣೆಗಳನ್ನ ನೀವು ಕಾಣ್ತಿದ್ದೀರಾ ಈ ಒಂದು ವೀಕಲ್ಲಿ. ಅದು ನೀವು ನಂಬಿರೋ ದೈವ ಶಕ್ತಿಯಿಂದ. ಹೆಚ್ಚಾಗಿ ಇಲ್ಲಿ ಕೃಷ್ಣನ ಎನರ್ಜಿ ಹೆಚ್ಚಾಗಿ ಸಿಗ್ತಿದೆ. ಕೃಷ್ಣನ ಆಶೀರ್ವಾದದಿಂದ ನಿಮ್ಮ ಲೈಫಲ್ಲಿ, ನಿಮ್ಮ ಮುಖದಲ್ಲಿ, ನಿಮ್ಮ ಕಷ್ಟಕ್ಕೆ ಎಲ್ಲದಕ್ಕೂ ಒಂದು ದಾರಿ ಸಿಗ್ತಿದೆ. ನಿಮ್ಮ ಮುಖದಲ್ಲಿ ಸಂತೋಷ ಕಾಣಿಸ್ತಿದೆ. ಹೆಚ್ಚು ನಿಮ್ಮ ಮುಖದಲ್ಲಿ ಗ್ಲೋನೆಸ್ ನೋಡ್ತಿದ್ದೀರಾ. ಎಸ್, ಲೆಸ್ ಕಾರ್ಡ್ಸ್ ಇಂದ ಏನ್ ಮೆಸೇಜಸ್ ಸಿಗ್ತಿದೆ. ಟ್ರೂತ್ ಬಿ ಟೋಲ್ಡ್. ಎಸ್, ನಾ ಆಗ್ಲೇ ಹೇಳ್ದಾಗೆ ಏನೋ ಒಂದು ಸತ್ಯದ ಬಗ್ಗೆ ನೀವು ತಿಳ್ಕೊಳ್ತಿದ್ದೀರಾ, ಹಾಗೂ ಹೊಸ ವ್ಯಕ್ತಿನ ಭೇಟಿ ಮಾಡ್ತಿದ್ದೀರಾ, ಹಾಗೂ ನಿಮಗಾಗಿರೋ ಬ್ಲಾಕೇಜಸ್ ಇಂದ ನೀವು ಈಚೆ ಬರ್ತಿದ್ದೀರಾ. ಅದು ಇಷ್ಟು ದಿವಸ ಅಷ್ಟು ಸುಲಭವಾಗಿ ಅದರಿಂದ ನೀವು ಈಚೆ ಬರಕ್ ಆಗದೆ ಇರಬಹುದು. ಫೈಲ್ ನಂಬರ್ 1. ಬಟ್ ಈ ಒಂದು ವೀಕಲ್ಲಿ ಆ ಒಂದು ಏನು ನಿಮ್ಮ ಲೈಫಲ್ಲಿ ಕಷ್ಟದ ಸಂಗತಿ ಆಗಿದೆ, ಅಥವಾ ಏನು ನಿಮಗೆ ನೆಗೆಟಿವಿಟೀಸ್ ಆಗ್ತಿದೆ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಿಗೆ ಏನು ಅಡೆತಡೆಗಳಾಗಿದೆ, ಅದರಿಂದ ನೀವು ಅಷ್ಟು ಈಸಿಯಾಗಿ ಈಚೆ ಬರಕ್ ಆಗ್ತಿರ್ಲಿಲ್ಲ. ಎಸ್, ಈ ಒಂದು ವೀಕಲ್ಲಿ ಅದರಿಂದ ತುಂಬಾ ಈಸಿಯಾಗಿ ಈಚೆ ಬರ್ತಿದ್ದೀರಾ. ಆ ಪ್ರಾಬ್ಲಮ್ಸ್ ಇಂದ ನಿಮ್ಮನ್ನ ಭಗವಂತ ಈಸಿಯಾಗಿ ಈಚೆ ಕರ್ಕೊಂಡು ಬರ್ತಿದ್ದಾರೆ, ಹಾಗೂ ತುಂಬಾನೇ ಕಾಮ್ನೆಸ್, ಹಾಗೂ ನಿಮ್ಮ ಮನಸ್ಸಿಗೆ ಒಂದ್ ರೀತಿ ನೀವು ಗೆದ್ದಿದ್ದೀನಿ ಅನ್ನೋ ಅಷ್ಟೊಂದು ಸಂತೋಷ ನಿಮ್ಗಾಗ್ತಿದೆ. ಹಾಗೂ ಈ ಒಂದು ವೀಕಲ್ಲಿ ಪೈಲ್ ನಂಬರ್ 1 ತುಂಬಾ ಪೂಜೆ ಬಗ್ಗೆ, ಹಾಗೂ ನೀವು ಮಾಡ್ತಿರುವಂತಹ ದೈವದ ಪೂಜೆ ಬಗ್ಗೆ ಇನ್ನಷ್ಟು ಗಮನ ಕೊಡ್ತಿದ್ದೀರಾ, ಹಾಗೂ ನೀವು ಮಾಡ್ತಿರೋ ಕೆಲಸದ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದೀರಾ. ಹಾಗೂ ಇಲ್ಲಿ ಸಿಂಗಲ್ಸ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೂಡ ಬರ್ತಿದೆ. ಒಳ್ಳೆ ಆಫರ್ ಕೂಡ ನಿಮ್ಗೆ ಬರ್ತಿದೆ, ಹಾಗೂ ನಿಮ್ಮ ಮನಸ್ಸಿಗೆ ಇಷ್ಟ ಆಗೋ ಪರ್ಸನ್ನ ಕೂಡ ನೀವು ಭೇಟಿ ಮಾಡ್ತಿದ್ದೀರಾ. ಮನಸ್ಸಿಗೆ ಇಷ್ಟ ಆಗುವಂತಹ ಜಾಗ ಕೂಡ ಭೇಟಿ ಕೊಡ್ತಿದ್ದೀರಾ, ಹಾಗೂ ನಿಮ್ಗೆ ಏನ್ ಅನ್ನಿಸ್ತಿದೆ ಅದನ್ನ ನೀವು ಮಾಡಬೇಕು ಅನ್ನೋ ನಿರ್ಧಾರ ತಗೊಂಡಿದ್ದೀರಾ. ಆ ನಿರ್ಧಾರನ ನೀವು ಗಿವ್ ಅಪ್ ಮಾಡಬೇಡಿ, ನಿರ್ಧಾರನ ಹಿಂದಕ್ಕೆ ತಗೋಬೇಡಿ. ಮಾಡಬೇಕು ಅನ್ಸುತ್ತಾ ಅದನ್ನ ಮಾಡಿ ಮುಗಿಸ್ಬಿಡಿ ಈ ಒಂದು ವಾರದಲ್ಲಿ. ಪೈಲ್ ನಂಬರ್ 1. ಸೂರ್ಯ ದೇವರ ಅನುಗ್ರಹ ಇದೆ. ಸೂರ್ಯ ದೇವರಿಗೆ ಪ್ರಾರ್ಥನೆ ಮಾಡಿ, ಹಾಗೂ ತುಳಸಿ ಗಿಡಕ್ಕೆ ನಿಮ್ಮ ಕೈಹಸ್ತದಿಂದ ನೀರನ್ನು ಹಾಕಿ ಹಾಗೂ ತುಳಸಿ ಪ್ರಾರ್ಥನೆ ಮಾಡಿ
ಹಾಗೂ ಈ ಒಂದು ವಾರದಲ್ಲಿ ನಿಮಗೆ ಇನ್ನಷ್ಟು ಸಿಹಿ ಸುದ್ದಿನ ಕೇಳೋ ಅವಕಾಶಗಳು ಸಿಗ್ತಿದೆ. ನಿಮ್ಮ ಮನಸ್ಸಿಗೆ ಸಂತೋಷ ಆಗ್ತಿದೆ. ನಿಮ್ಮ ಗುರು ಹಿರಿಯರಿಂದ ನಿಮಗೆ ಒಂದೊಳ್ಳೆ ಮಾರ್ಗದರ್ಶನ ನಿಮಗೆ ಸಿಗ್ತಿದೆ. ಹೆಚ್ಚಾಗಿ ನಿಮ್ಮ ಗುರುಗಳು, ನಿಮ್ಮ ಪಿತೃದೇವರು, ನಿಮ್ಮ ಒಂದು ಪೂರ್ವಜರರು, ಅವರಿಂದ ನಿಮಗೆ ಒಂದು ವಿಶೇಷವಾದಂತಹ ಮೆಸೇಜಸ್ ನಿಮಗೆ ಸಿಗ್ತಿದೆ. ಫೈಲ್ ನಂಬರ್ 1. ಎಸ್. ಆ್ಯಂಡ್ ನೀವೇನಾದ್ರೂ ನಿಮ್ಮ ಮನೆಯಲ್ಲಿ ಸಾಕಿರೋ ಪ್ರಾಣಿಗಳಿದ್ರೆ ಆ ಪ್ರಾಣಿಗಳು ನಿಮ್ಮನ್ನ ತುಂಬಾನೇ ಪ್ರೊಟೆಕ್ಷನ್ ಮಾಡ್ತಿದೆ. ಹಾಗೂ ಆ ಪ್ರಾಣಿಗಳಿಂದ ನಿಮ್ಮ ಒಂದು ಪ್ರಾಣಕ್ಕೆ ಏನ್ ಪ್ರಾಬ್ಲಮ್ ಆಗಿತ್ತು, ನಿಮ್ಮ ಆರೋಗ್ಯಕ್ಕೆ ಏನ್ ಪ್ರಾಬ್ಲಮ್ ಆಗಿತ್ತು, ಅದರಿಂದ ಅದು ನಿಮ್ಮನ್ನ ಪಾರ್ ಮಾಡಿದೆ. ಆ ಒಂದು ಮೆಸೇಜಸ್ ಕೂಡ ನಿಮ್ಗೆ ಈ ಒಂದು ವಿಕಲ್ ಚಾನಲ್ ಆಗ್ತಿದೆ. ಅದು ನಿಮ್ಮ ಮೈಂಡಿಗೆ ಗೊತ್ತಾಗ್ತಿದೆ, ನಿಮ್ಮ ಮನಸ್ಸಿಗೆ ಅರ್ಥ ಆಗ್ತಿದೆ, ಅರ್ಥ ಮಾಡ್ಕೋತಿದ್ದೀರಾ. ನಿಮ್ಮ ಒಂದು ಪರಿಸರಕ್ಕೆ ಸಂಬಂಧಪಟ್ಟಾಗಿ ಕೂಡ ಏನ್ ನೆಗೆಟಿವಿಟಿ ಇದೆ ಅದು ಕೂಡ ಕ್ಲೆನ್ಸಸ್ ಆಗ್ತಿದೆ. ಫೈಲ್ ನಂಬರ್ 1. ಎಸ್. ನಿಮ್ಮ ಒಂದು ಸೈಲೆನ್ಸ್ ತುಂಬಾ ಉತ್ತರಗಳನ್ನ ತಂದ್ಕೊಡುತ್ತೆ. ಅಂಡ್ ನೀವೇನು ತುಂಬಾ ಈ ಹಿಂದೆ ಏನಾದ್ರೂ ಯಾರಿಗಾದ್ರೂ ನೀವು ನೋವು ಮಾಡಿರಬಹುದು, ಅಥವಾ ಜೋರವಾಗಿ ಗರ್ಜನೆಯಲ್ಲಿ ಮಾತಾಡಿರಬಹುದು. ನಿಮ್ಮ ಮನಸ್ಸಿಗೆ ಬೇಸರ ಆಗಿ ಆ ವ್ಯಕ್ತಿನ ನೀವು ಬೈದಿರಬಹುದು. ಅವರು ನಿಮ್ಮ ಪರಿಚಿತರಾಗಿರಬಹುದು, ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು, ನಿಮ್ಮ ರಕ್ತ ಸಂಬಂಧಿನಿ ಆಗಿರಬಹುದು. ಎಸ್. ಮತ್ತೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ, ಮತ್ತೆ ನಿಮ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಹಾಗೂ ನೀವು ಆ ವ್ಯಕ್ತಿನ ಕೂಡ ಅರ್ಥ ಮಾಡ್ಕೋತಿದ್ದೀರಾ. ಯಾರಿಗೆ ನೀವು ಗರ್ಜನೆಯಲ್ಲಿ ಮಾತಾಡಿದ್ದೀರಾ ಆ ವ್ಯಕ್ತಿ ಮತ್ತೆ ನಿಮ್ಮ ಮುಂದೆ ಬರ್ತಿದ್ದಾರೆ. ನಿಮ್ಮ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ಲಿಕ್ಕೆ ಆ ವ್ಯಕ್ತಿಯು ಕೂಡ ಒಂದು ದಾರಿನ ಮಾಡ್ಕೊಡ್ತಿದ್ದಾರೆ. ಫೈಲ್ ನಂಬರ್ 1. ಎಸ್. ಒಂದ್ ರೀತಿ ನಿಮ್ಮ ಒಳಗಿನ ಮನಸ್ಸಲ್ಲಿ ಮಗುವಾದಂತಹ ನಿಮ್ಮ ಒಂದು ಇನೋಸೆನ್ಸ್ ಏನಿದೆ, ನೀವು ಮಗು ಆಗಿ ಏನು ಇನೋಸೆನ್ಸ್ ಆಗಿದ್ದೀರಾ, ಅದು ಕೆಲವು ವ್ಯಕ್ತಿಗಳು, ನಿಮ್ಮ ಹಿಂದೆ ಇರೋ ವ್ಯಕ್ತಿಗಳು, ನಿಮ್ಮ ಶತ್ರುಗಳು ಅದನ್ನ ದುರುಪಯೋಗ ಪಡಿಸ್ಕೋತಿದ್ದಾರೆ. ನಿಮ್ಮ ಒಳ್ಳೆತನಕ್ಕೆ ಆ ವ್ಯಕ್ತಿಗಳು ಬೆಲೆ ಕಟ್ಲಕ್ ಆಗೋದಿಲ್ಲ. ಬಟ್ ಈ ಒಂದು ವೀಕಲ್ಲಿ ನಿಮ್ಮ ಶತ್ರುಗಳು ನಿಮ್ಗೆ ಏನ್ ಮೆಸೇಜಸ್ ನಿಮ್ಮ ಶತ್ರುಗಳಿಂದ ಸಿಕ್ಕಿದೆ, ನಿಮ್ಮ ಮನೆಗೆ ಆಗ್ತಿರುವಂತಹ ಸಮಸ್ಯೆಗಳಿಗೆ, ನಿಮ್ಮ ಲೈಫಿಗೆ, ನಿಮ್ಮ ಕೆರಿಯರ್ ಲೈಫಿಗೆ ಏನ್ ಪೆಟ್ಟು ಬೀಳ್ತಿದೆ ನಿಮ್ಮ ಶತ್ರುಗಳಿಂದ, ಅವ್ರು ಏನ್ ನೆಗೆಟಿವಿಟಿ ಮಾಡ್ತಿದ್ದಾರೆ, ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ, ನೆಗೆಟಿವಿಟಿ ಮಾಡ್ತಿದ್ದಾರೆ, ಈ ಒಂದು ನೆಗೆಟಿವಿಟಿಗೆ ಒಂದು ಫುಲ್ ಸ್ಟಾಪ್ ಇಡ್ತಿದ್ದೀರಾ. ಫೈಲ್ ನಂಬರ್ 1. ಎಸ್. ತುಂಬಾ ಪುರಾತನವಾದಂತಹ ಶಿವಲಿಂಗನ ಕೂಡ ನೀವು ನೋಡ್ತಿದ್ದೀರಾ. ಒಂದು ಸ್ಥಳಕ್ಕೆ ಕೂಡ ಭೇಟಿ ಕೊಡ್ತಿದ್ದೀರಾ. ಅಲ್ಲಿ ಕೂಡ ವಿಶೇಷವಾಗಿ ಪೂಜೆನ ನೀವು ಮಾಡ್ತಿದ್ದೀರಾ. ಇನ್ನಷ್ಟು ನಿಮ್ಗೆ ಪಾರ್ವತಿ ಪರಮೇಶ್ವರರ ಆಶೀರ್ವಾದ ನಿಮ್ಗೆ ಸಿಗ್ತಿದೆ. ಅದು ನೀವು ಆ ಒಂದು ಲಿಂಗನ ಪೂಜೆ ಮಾಡೋದಾಗಿರಬಹುದು, ಅದನ್ನ ಮುಟ್ಲಿಕ್ಕಾಗಿರಬಹುದು. ನಿಮ್ಗೆ ಅದು ಮುಂದಿನ ದಿನಗಳಲ್ಲಿ ಆ ಅನುಭವಗಳು ಹಾಗೂ ನೀವು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಬಂದ್ಮೇಲಿಂದ ನಿಮ್ಮ ಬದುಕಲ್ಲಿ ಆಗ್ತಿರುವಂತಹ ಚೇಂಜಸ್, ಅದೊಂದು ರೀತಿ ನಿಮ್ಮ ಲೈಫಲ್ಲಿ ಮೆರಾಕಲ್ ಅಂತಾನೆ ಹೇಳ್ಬೋದು. ಫೈಲ್ ನಂಬರ್ 1. ಯಾರಿಗಿದ್ರೆ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಎಸ್. ಇಲ್ಲಿ ಸಿಂಗಲ್ಸ್ಗೆ ನಿಮ್ಮ ಹಿಂದೆ ಯಾರು ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದಾರೆ, ಹೈಡ್ ಆಗಿ ಇಷ್ಟಪಡ್ತಿದ್ದಾರೆ, ನಿಮ್ಮ ಮುಂದೆ ಬಂದದನ್ನ ಹೇಳ್ಕೊಳಕ್ ಆಗ್ತಿಲ್ಲ, ಫೀಲಿಂಗ್ಸ್ ಹಾಗೂ ನಿಮ್ಮ ಮೇಲೆ ಇರುವಂತಹ ರೆಸ್ಪೆಕ್ಟ್ ಆಗಿರ್ಬೋದು, ಪ್ರೀತಿನ ಆಗಿರ್ಬೋದು ಹೇಳ್ಕೊಳಕ್ ಆಗ್ತಿಲ್ಲ. ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಈ ಒಂದು ವೀಕಲ್ಲಿ ಬರ್ತಿದ್ದಾರೆ. ಒಂದ್ ರೀತಿ ಒಂದು ಕಷ್ಟದಿಂದ ಈಚೆ ಬರ್ತಿದ್ದೀರಾ, ಹಾಗೂ ಒಂದು ನೆಗೆಟಿವಿಟಿ ನಿಮ್ಗೆ ಏನಾಗಿದೆ ಅದರಿಂದ ಈಚೆ ಬರ್ತಿದ್ದೀರಾ. ತುಂಬಾನೇ ಅರ್ಥ ಮಾಡ್ಕೋತಿದ್ದೀರಾ, ಕೆಲವು ವಿಚಾರಗಳನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋತಿದ್ದೀರಾ. ಈ ಹಿಂದೆ ನೀವು ಏನು ಫಾಸ್ಟ್ ಆಗಿ ಮೂವ್ ಆಗ್ತಿದ್ರಿ, ಯಾವುದೂ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ದೆ, ಯಾವುದಕ್ಕೂ ಗಮನ ಕೊಡದೆ ನೀವೇನ್ ಮಾಡ್ಬೇಕು ಅದು ಆಸ್ ಇಟ್ ಈಸ್ ಆಗ್ತಾ ಇದೆ ಅಂತ ನೀವು ಬಿಟ್ಟಿದ್ರಿ. ಬಟ್ ಈ ಒಂದು ವೀಕಲ್ಲಿ ನೀವು ಎಲ್ಲದಕ್ಕೂ ತುಂಬಾನೇ ಗಮನ ಕೊಡ್ತಿದ್ದೀರಾ, ಹಾಗೂ ಇನ್ನಷ್ಟು ರೆಸ್ಪಾನ್ಸಿಬಲ್ ನಿಮ್ಗೆ ಅವಕಾಶಗಳು ಸಿಗ್ತಿದೆ. ನಿಮ್ಮ ಮನೆಯ ಒಂದು ರೆಸ್ಪಾನ್ಸಿಬಿಲಿಟಿ ತಗೋತಿದ್ದೀರಾ, ನಿಮ್ಮ ಬದುಕಿಗೆ ರೆಸ್ಪಾನ್ಸಿಬಿಲಿಟಿ ತಗೋತಿದ್ದೀರಾ, ಹಾಗೂ ನಿಮ್ಮನ್ನು ಇಷ್ಟಪಡ್ತಿರೋ ಪರ್ಸನ್ ಬಗ್ಗೆನೂ ನೀವು ರೆಸ್ಪಾನ್ಸಿಬಿಲಿಟಿ ತಗೋತಿದ್ದೀರಾ. ಫೈಲ್ ನಂಬರ್ 1. ಹಾಗೂ ನಿಮ್ಮ ಬದುಕಿಗೆ ಯಾರು 3ನೇ ವ್ಯಕ್ತಿಗಳು ಬಂದಿದ್ದಾರೆ, ಆ 3ನೇ ವ್ಯಕ್ತಿಗಳು ಅರ್ಧದಲ್ಲೇ ಬಂದಿದ್ದಾರೆ, ಅರ್ಧದಲ್ಲೇ ವಾಪಸ್ ಹೋಗ್ತಿದ್ದಾರೆ. ಅವ್ರನ್ನ ಬೀಳ್ಕೊಡಿ. ಹಾಗೂ ನಿಮ್ಮ ಲೈಫಿಗೆ ಯಾರು ಅಡ್ಡ ಬಂದಿದ್ದಾರೆ, ನೆಗೆಟಿವಿಟಿ ಮಾಡಿದ್ದಾರೆ, ಅದರಿಂದ ನೀವು ಈಚೆ ಬರ್ತಿದ್ದೀರಾ. ಫೈಲ್ ನಂಬರ್
1 ಎಸ್, ನಿಮ್ಮ ದಾಂಪತ್ಯ ಜೀವನದಲ್ಲಿ, ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನು ನಿಮ್ಮ ಒಂದು ಫ್ಯಾಮಿಲಿ ಮಿಡಲ್ ಅಲ್ಲಿ ಯಾರು ಮೂರನೇ ಪರ್ಸನ್ ಬಂದಿದ್ದಾರೆ, ಥರ್ಡ್ ಪಾರ್ಟೀಸ್, ಅವರಿಂದ ನೀವು ರಿಲೀಸ್ ಆಗ್ತಿದ್ದೀರಾ. ಆ ವ್ಯಕ್ತಿಗಳು ನಿಮ್ಮಿಂದ ದೂರ ಹೋಗ್ತಿದ್ದಾರೆ. ತುಂಬಾನೇ ಚೇಂಜಸ್ನ ನೀವು ನೋಡೋ ಟೈಮಿಂಗ್ ಕೂಡ ಬಂದಿದೆ. ನಿಮ್ಮ ಮನೆಯಲ್ಲಿ ಏನಾದರೂ ನೀವು ಹೆಚ್ಚು ಪ್ಲಾಂಟ್ಸ್ ಅನ್ನ ನೆಟ್ಟಿದ್ರೆ, ತುಂಬಾ ಗಿಡಗಳು ನಿಮ್ಮ ಒಂದು ಪಾಟ್ ಅಲ್ಲಿರೋ ಗಿಡಗಳು ಒಣಗಿರಬಹುದು, ಮತ್ತೆ ಅದು ಹೊಸದಾಗಿ ಚಿಗುರುತ್ತಿದೆ. ಹಾಗೆ ಈ ಒಂದು ವೀಕಲ್ಲಿ ಆ ಒಂದು ನೀವು ನೋಡ್ತಾ ಇರುವಂತಹ ನಿಮ್ಮ ಸುತ್ತಮುತ್ತ ವಾತಾವರಣಗಳು ಕೂಡ ತುಂಬಾನೇ ಚೇಂಜಸ್ ಆಗ್ತಿದೆ. ನಿಮ್ಮ ಮನೆಯು ಕೂಡ ಪಾಸಿಟಿವ್ ಆಗಿ ಇದೆ. ಹಾಗೂ ನೀವು ಹೆಚ್ಚು ಧೂಪ ಹಾಗೂ ಹೆಚ್ಚು ಪೂಜೆನ ನೀವು ಮಾಡ್ತಿದ್ದೀರಾ ನಿಮ್ಮ ಮನೆಯಲ್ಲಿ. ಅದಿನ್ನಷ್ಟು ನಿಮಗೆ ಪಾಸಿಟಿವ್ ಎನರ್ಜೀಸ್ನ ತಂದುಕೊಡ್ತಿದೆ. ಹಾಗೂ ಪಾಯಿಂಟ್ ನಂಬರ್ 1, ಈ ಒಂದು ವಾರದಲ್ಲಿ ನೀವು ಮೆಡಿಟೇಷನ್ ಮಾಡಿ. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮೆಡಿಟೇಷನ್ ಮಾಡಿ. ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಏನು ಹೊಸ ಬಿಗಿನಿಂಗ್ ಶುರು ಮಾಡಬೇಕು ಅನ್ಕೊಂಡಿದ್ದೀರಾ, ನಿಮ್ಮ ಒಂದು ಒಳ್ಳೆ ಕೆಲಸಕ್ಕೆ, ಹಾಗೂ ನೀವೇನಾದ್ರು ಜಾಬ್ ಸರ್ಚ್ ಮಾಡ್ತಿದ್ರೆ ಖಂಡಿತ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮೆಡಿಟೇಷನ್ ಮಾಡಿ. ನೀವು ಇಷ್ಟವಾದ ದೇವರದ ಒಂದು ಜಪನ ಮಾಡಿ. ಇನ್ನಷ್ಟು ನಿಮಗೆ ಚೇಂಜಸ್, ಬದಲಾವಣೆಗಳು ಬರ್ತಿದೆ. ಪಾಯಿಂಟ್ ನಂಬರ್ 1 ಎಸ್, ಈ ಹಿಂದೆ ನಿಮ್ಗೆ ಕೆಟ್ಟ ಕನಸುಗಳು ಬಿದ್ದಿತ್ತು, ಮತ್ತೆ ಆ ಕನಸುಗಳು ಈ ಒಂದು ವೀಕಲ್ಲಿ ಮತ್ತೆ ಮರುಕಳಿಸ್ತಿದೆ. ಅದಕ್ಕೆ ಹೆಚ್ಚು ಗಾಬರಿ ಪಡಬೇಡಿ, ಪ್ಯಾನಿಕ್ ಆಗಬೇಡಿ. ಅದರಿಂದ ನೀವು ಈಚೆ ಬರ್ಲಿಕ್ಕೆ ನಿಮ್ಗೆ ಭಗವಂತ ಅವಕಾಶ ಮಾಡಿಕೊಡ್ತಿದ್ದಾರೆ. ಪಾಯಿಂಟ್ ನಂಬರ್ 1. ಹಾಗೂ ಇನ್ನ 22 ಡೇಸ್ ಆಗಿರಬಹುದು, 22 ಅವರ್ಸ್ ಆಗಿರಬಹುದು, ಇನ್ನಷ್ಟು ಗುಡ್ ನ್ಯೂಸ್ನ ನೀವು ಕೇಳ್ತಿದ್ದೀರಾ. ಈ ಒಂದು ರೀಡಿಂಗ್ ನೋಡಾದ್ಮೇಲಿಂದ ಇನ್ನಷ್ಟು ನಿಮ್ಗೆ ಒಂದು ಚೇಂಜಸ್, ಏನೋ ಒಂದು ರೀತಿ ಪಾಸಿಟಿವ್ ಮೆಸೇಜಸ್ನ ನೀವು ಕೇಳ್ತಿದ್ದೀರಾ. ಪಾಯಿಂಟ್ ನಂಬರ್ 1. ಹಾಗೂ ಇಷ್ಟು ದಿವಸ ಯಾರಿಗೋಸ್ಕರ ನಿಮ್ಮ ಮನಸ್ಸು ವೇಟ್ ಮಾಡ್ತಿದೆ, ನಿಮ್ಮ ಪ್ರೀತಿ ಬ್ರೇಕ್ ಡೌನ್ ಏನಾಗಿದೆ, ಆ ವ್ಯಕ್ತಿನೇ ನೀವು ಇಷ್ಟಪಡದೇ ಇರಬಹುದು, ಅಥವಾ ಆ ವ್ಯಕ್ತಿನೇ ನಿಮ್ಮನ್ನ ಇಷ್ಟಪಡದೇ ಇರಬಹುದು. ನೀವು ಅವ್ರಿಗೋಸ್ಕರ ವೇಟ್ ಮಾಡ್ತಿದ್ರೆ ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ನೀವು ಬೇಡ ಅಂದ್ರೋ ವ್ಯಕ್ತಿ ಬರ್ತಿದ್ದಾರೆ, ನೀವು ಬೇಕು ಅಂದ್ರೋ ವ್ಯಕ್ತಿ ಬರ್ತಿದ್ದಾರೆ. ಆ ವ್ಯಕ್ತಿನ ಕೂಡ ನಿಮ್ಮ ಲೈಫಿಗೆ ಸ್ವಾಗತ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 1 ಎಸ್, ಇಲ್ಲಿ ಪಾಯಿಂಟ್ ನಂಬರ್ 1 ರಾಜಸ್ಥಾನ್ ಕಡೆ ನೀವು ಪಯಣ ಬೆಳೆಸ್ತಿದ್ದೀರಾ. ಈ ಒಂದು ವೀಕಲ್ಲಿ ರಾಜಸ್ಥಾನ್ ಕಡೆ ನೀವು ಹೆಚ್ಚಾಗಿ ಟ್ರಾವೆಲ್ ಮಾಡ್ತಿದ್ದೀರಾ. ಹಾಗೂ ತುಂಬಾನೇ ವಿಶೇಷವಾದಂತಹ ಜಾಗಗಳಿಗೆ ನೀವು ಭೇಟಿ ಕೊಡ್ತಿದ್ದೀರಾ. ಮನಸ್ಸಿಗೆ ತುಂಬಾನೇ ಸಂತೋಷ ಆಗ್ತಿದೆ. ನಿಮ್ಮ ಮ್ಯಾರೇಜ್ಗೆ ಯಾರು ಅಡೆತಡೆಗಳು ಮಾಡಿದ್ದಾರೆ, ಹಾಗೂ ನಿಮ್ಮ ಪ್ರೆಗ್ನೆನ್ಸಿ ವಿಚಾರವಾಗಿ ಯಾರು ನೆಗೆಟಿವಿಟಿ ಮಾಡಿದ್ದಾರೆ, ಹಾಗೂ ನಿಮ್ಮ ಅತ್ತೆಯಿಂದನೇ ನಿಮ್ಗೆ ಏನಾದ್ರೂ ಸಮಸ್ಯೆಗಳಾಗ್ತಿದ್ರೆ ಆ ವ್ಯಕ್ತಿಯು ಕೂಡ ನಿಮ್ಮಿಂದ ದೂರ ಹೋಗ್ತಿದ್ದಾರೆ. ಹಾಗೂ ಆ ವ್ಯಕ್ತಿಯಿಂದ ನಿಮ್ಮ ಲೈಫಿಗೆ ಯಾವುದೇ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳಾಗ್ತಿಲ್ಲ. ನೀವು ನಂಬಿರೋ ದೈವಶಕ್ತಿಯಿಂದ ನಿಮಗೆ ಹೆಚ್ಚಿನ ಪ್ರೊಟೆಕ್ಷನ್ ಸಿಗ್ತಿದೆ. ನಿಮ್ಮ ಅತ್ತೆ ಆಗಿರಬಹುದು, ನಿಮ್ಮ ರಿಲೇಷನ್ ಅಲ್ಲಿ ಯಾರೇ ಪರ್ಸನ್ ನಿಮ್ಗೆ ನೆಗೆಟಿವಿಟಿ ಯಾರು ಮಾಡ್ತಿದ್ದಾರೆ, ನಿಮ್ಮ ಶತ್ರುಗಳು ಯಾರಿದ್ದಾರೆ, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಮತ್ತೆ ಯಾವ ರೀತಿ ನಿಮ್ಗೆ ನೆಗೆಟಿವಿಟಿ ಆಗಿದೆ ಅದನ್ನ ಆ ವ್ಯಕ್ತಿಗಳೇ ನೋವನ್ನ ಪಡ್ತಿದ್ದಾರೆ. ಮತ್ತೆ ನಿಮ್ಮ ಲೈಫಿಗೆ ಮತ್ತೆ ಸಮಸ್ಯೆ ಮಾಡಬೇಕು ಅಂದ್ರೆ ಅವರು ಹಲವು ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಆ ರೀತಿಯಾದಂತಹ ವಾತಾವರಣಗಳನ್ನ ನೀವು, ಆ ರೀತಿಯಾದ ಮೆಸೇಜಸ್ ಕೂಡ ನೀವು ಕೇಳ್ತಿದ್ದೀರಾ ಈ ಒಂದು ವೀಕಲ್ಲಿ. ಪಾಯಿಂಟ್ ನಂಬರ್ 1 ಎಸ್, ಪಾಯಿಂಟ್ ನಂಬರ್ 1, ನೀವೇನು ಸ್ವಂತ ಉದ್ಯೋಗನ ಮಾಡ್ತಿದ್ದೀರಾ, ಆ ಉದ್ಯೋಗದಲ್ಲಿ ನಿಮ್ಗೆ ಹೆಚ್ಚಿನ ಒಂದು ಪ್ರಗತಿ ಸಿಗ್ತಾ ಇಲ್ಲ, ಬದಲಾವಣೆಗಳಾಗ್ತಿಲ್ಲ, ಹೆಚ್ಚು ಲಾಭ ಆಗ್ತಿಲ್ಲ ಅಂತ ನೀವೇನ್ ವರಿ ಮಾಡ್ತಿದ್ದೀರಾ, ಎಸ್, ಅದನ್ನ ಡ್ರಾಪ್ ಔಟ್ ಮಾಡಿ ಮತ್ತೆ ಹೊಸ ಬಿಸ್ನೆಸ್ ನ ಶುರು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಐಡಿಯಾಸ್ ಇದೆ. ಅದನ್ನು ಕೂಡ ಶುರು ಮಾಡ್ತಿದ್ದೀರಾ. ನೀವು ಮಾಡ್ತಿರೋ ವೃತ್ತಿಯಲ್ಲಿ ನಿಮ್ಗೆ ಹೆಚ್ಚಿನ ಒಂದು ಏಳಿಗೆ ಸಿಕ್ಕಿಲ್ಲ, ಹಾಗೂ ಅದರಲ್ಲಿ ನಿಮ್ಗೆ ಹೆಚ್ಚಿನ ಒಂದು ಬದಲಾವಣೆ ಸಿಗ್ತಿಲ್ಲ ಅಂದಾಗ ಆ ಕೆಲಸನ ನೀವು ಡ್ರಾಪ್ ಔಟ್ ಮಾಡಿ ಹೊಸದಾಗಿ ಇನ್ನೊಂದು ಕೆಲಸಕ್ಕೆ ನೀವು ಜಂಪ್ ಅಪ್ ಆಗ್ತಿದ್ದೀರಾ. ಅದರಲ್ಲಿ ಇನ್ನಷ್ಟು ಬದಲಾವಣೆಗಳು ನೀವು ನೋಡ್ತಿದ್ದೀರಾ, ಇನ್ನಷ್ಟು ರಿಚ್ ಪರ್ಸನ್ ನೀವು ಆಗ್ತಿದ್ದೀರಾ ಕೂಡ. ಅಂಡ್ ನೀವೇನ್ ಇನ್ವೆಸ್ಟ್ ಮಾಡಿದ್ದೀರಾ ಅದಕ್ಕಿಂತ ಡಬಲ್ ನೀವು ನೋಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಪಾಯಿಂಟ್ ನಂಬರ್ 1 ಎಸ್, ಇಲ್ಲಿ ವಿದ್ಯಾರ್ಥಿಗಳು ನೀವು ಏನ್ ಎಜುಕೇಶನ್ ಡ್ರಾಪ್ ಅಪ್ ಮಾಡಿದ್ದೀರಾ, ಮುಂದಿನ ದಿನಗಳಲ್ಲಿ ಈ ಒಂದು ವಾರದಲ್ಲಿ ಮತ್ತೆ ನಿಮ್ಮ ಎಜುಕೇಶನ್ ಬಗ್ಗೆ ಗಮನ ಕೊಡ್ತಿದ್ದೀರಾ, ಮತ್ತೆ ಎಕ್ಸಾಮ್ಸ್ನ ಅಟೆಂಡ್ ಮಾಡ್ತಿದ್ದೀರಾ, ಒಳ್ಳೆ ಕಂಪ್ನಿಗೆ ಜಾಯಿನ್ ಆಗಬೇಕು ಅನ್ನೋ ಒಂದು ನಿಮ್ಮ ಮೈಂಡ್ ಸೆಟ್ ಏನಿದೆ, ಖಂಡಿತ ನಿಮಗೆ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ ಈ ಒಂದು ವೀಕಲ್ಲಿ. ಎಸ್,
ಸಕ್ಸಸ್ ನಿಮ್ಮ ಕಡೆ ಇದೆ ಹಾಗೂ ನಿಮ್ಮ ಶತ್ರುಗಳು ತುಂಬಾ ತಣ್ಣಗಾಗ್ತಿದ್ದಾರೆ. ಹೆಚ್ಚಾಗಿ ನಿಮ್ಮ ಬಗ್ಗೆ ತುಂಬಾ ಏನ್ ಗಮನ ಕೊಡ್ತಿದ್ರು ಈ ಒಂದು ವೀಕಲ್ಲಿ ನಿಮ್ಮ ಕಡೆ ಗಮನ ಕೊಡೋಕ್ಕೂ ತುಂಬಾ ಭಯ ಪಡ್ತಿದ್ದಾರೆ. ಎಸ್, ನೀವು ನಂಬಿರೋ ದೈವ ಶಕ್ತಿಯಿಂದ ಅವರಿಗೆ ಬಹಳಷ್ಟು ಸಮಸ್ಯೆ, ನಿಮ್ಗೇನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಆ ಸಮಸ್ಯೆಗಳು ಅವ್ರಿಗೆ ವಾಪಸ್ ರಿಟರ್ನ್ ಆಗಿದೆ. ಫೈಲ್ ನಂಬರ್ 1 ಅಂಡ್ ನಿಮ್ಮ ಬಗ್ಗೆ ಯಾರು ಕೆಟ್ಟದಾಗಿ ಆಲೋಚಿಸ್ತಿದ್ದಾರೆ, ಯೋಚನೆ ಮಾಡ್ತಿದ್ದಾರೆ ಹಾಗೂ ನಿಮ್ಮ ಒಂದು ಮಾನಕ್ಕೆ ಪ್ರಾಣಕ್ಕೆ ಏನು ನಿಮ್ಗೆ ಅವಮಾನ ಆಗ್ಬೇಕು, ನಿಮ್ಮ ಅದನ್ನ ತುಂಬ ಇಲ್ಲಿ ಆ ಮೆಸೇಜಸ್ನ ಹೇಗೆ ಹೇಳ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ. ಬಟ್ ನಿಮ್ ಬಗ್ಗೆ ಯಾರು ಕೆಟ್ಟದಾಗಿ ಆಲೋಚಿಸ್ತಿದ್ದಾರೆ ಆ ವ್ಯಕ್ತಿಗಳಿಗೂ ಕೂಡ ಬಹಳಷ್ಟು ಸಮಸ್ಯೆಗಳಾಗ್ತದೆ. ಆ ಒಂದು ಮೆಸೇಜಸ್ ಕೂಡ ನೀವು ನೋಡ್ತಿದ್ದೀರಾ. ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ 1st ಚಕ್ರ ಹಾಗೂ 4th ಚಕ್ರ ಬ್ಲಾಕೇಜಸ್ ಆಗಿದೆ. ಅದನ್ನು ಕೂಡ ನೀವು ಚಕ್ರ ಮೆಡಿಟೇಷನ್ ಮಾಡಿ. ಫೈಲ್ ನಂಬರ್ 1 ಈ ಒಂದು ವೀಕಲ್ಲಿ ನೀವು ಮೆಡಿಟೇಷನ್ ಮಾಡಬೇಕಿದೆ, ಮಾಡ್ತಿದ್ದೀರಾ. ನಿಮಗೋಸ್ಕರ ಒಂದು 10-20 ಮಿನಿಟ್ಸ್ ಟೈಮ್ ಕೊಡಿ, ಮೆಡಿಟೇಷನ್ ಮಾಡಿ. ಅಂಡ್ ನಿಮ್ಮ ಬಗ್ಗೆ ಯಾರು ಕೆಟ್ಟದಾಗಿ ಆಲೋಚಿಸಿದ್ದಾರೆ ಆ ವ್ಯಕ್ತಿಗಳಿಗೆ ಇಲ್ಲಿ ಕೃಷ್ಣ ಪರಮಾತ್ಮ ಬೇರೆ ಮೆಸೇಜಸ್, ಬೇರೆ ದಾರಿನೇ ಅವ್ರಿಗೆ ಸಿದ್ಧಪಡಿಸಿದ್ದಾರೆ. ಆ ಒಂದು ಮೆಸೇಜಸ್ ನಿಮ್ಗೆ ತಿಳಿತಿದೆ ಈ ಒಂದು ವೀಕಲ್ಲಿ. ಎಸ್, ನಿಮ್ಮ ಕೆಲಸದ ಸರೌಂಡಿಂಗ್ ಅಲ್ಲಿ ನಿಮ್ಗೆ ಯಾಕೋ ಒಂದ್ ರೀತಿ ಕಸಿ ಬಿಸಿ ಆಗ್ತಿದೆ, 3rd ಪಾರ್ಟೀಸ್ ಇಂದ ಸ್ವಲ್ಪ ನಿಮ್ಗೆ ಹಿಂಸೆ ಆಗ್ತಿದೆ ಹಾಗೂ ತುಂಬಾ ಮಾನಸಿಕವಾಗಿ ಕುಗ್ತಾ ಇದ್ದೀರಾ. ಆ ವ್ಯಕ್ತಿಗಳು ನಿಮ್ ಬಗ್ಗೆ ತುಂಬಾ ಬೇಡದಿರೋ ಅಪಪ್ರಚಾರಗಳನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ನೀವಿದ್ರೆ ನೀವು ಭಯ ಪಡ್ಬೇಡಿ. ಅಂಡ್ ನೀವು ಸ್ಟ್ರಾಂಗ್ ಪರ್ಸನ್ ಹಾಗೂ ನೀವು ಒಳ್ಳೆ ದಾರಿಯಲ್ಲಿ, ಒಳ್ಳೆ ಮಾರ್ಗದಲ್ಲಿ ನಡೀತಿದ್ದೀರಾ. ಆ 3ನೇ ವ್ಯಕ್ತಿ ಏನಾದ್ರೂ ನಿಮ್ ಬಗ್ಗೆ ಕೆಟ್ಟದಾಗಿ ಹೇಳಿರ್ಲಿ, ಅದ್ರ ಬಗ್ಗೆ ನೀವು ಮನಸ್ಸಿಂದ, ಮೈಂಡ್ ಇಂದ ತೆಗೆದಾಕಿ ನಿಮ್ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಹಾಗೂ ಹೆಚ್ಚಾಗಿ ಇಲ್ಲಿ ಕೃಷ್ಣನ ಆಶೀರ್ವಾದ ನಿಮ್ಮ ಜೊತೆಗೆ ಇದೆ, ನಿಮ್ಮನ್ನ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಯಾವ್ದಾದ್ರು ಮುಖಾಂತರ ನಿಮ್ಗೆ ಯಾರು 3rd ಪಾರ್ಟೀಸ್ ನಿಮ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅವ್ರಿಗಾಗ್ತಿರುವಂತಹ ಈ ಒಂದು ವೀಕಲ್ಲಿ ಬದಲಾವಣೆಗಳನ್ನ ನೀವು ಗಮನ ಕೊಡ್ತಿದ್ದೀರಾ. ಹಾಗೂ ನೀವು ಅವ್ರಿಗೆ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತಿರಬಹುದು. ಬಟ್ ನೀವು ನಂಬಿರೋ ದೈವ ಶಕ್ತಿಯಿಂದ ಅವರಿಗೆ ಬಹಳಷ್ಟು ಉತ್ತರಗಳನ್ನ ನೀವು ನೋಡ್ತಿದ್ದೀರಾ. ಫೈಲ್ ನಂಬರ್ 1 ಮೀನ್ಸ್ ಆ ವ್ಯಕ್ತಿಗಳು ನಿಮ್ಗೆ ಏನು ಕೆಟ್ಟದನ್ನ ಬಯಸ್ತಿದ್ದಾರೆ ಅದನ್ನ ನೀವೆಷ್ಟು ಸಹಿಸ್ತಾ ಬರ್ತಿದ್ದೀರಾ ಅದಕ್ಕೆ ಒಂದು ಫುಲ್ ಸ್ಟಾಪ್ ಈ ಒಂದು ವೀಕಲ್ಲಿ ನಿಮ್ಗೆ ಸಿಗ್ತದೆ. ಫೈಲ್ ನಂಬರ್ 1 ಎಸ್, ಅಬ್ಯಾಂಡೆನ್ಸ್ ಇದೆ. ಈ ಒಂದು ವೀಕಲ್ಲಿ ನೀವು ಹೆಚ್ಚು ರಿಚ್ ಪರ್ಸನ್ ಆಗ್ತಿದ್ದೀರಾ. ಯಾವುದು ನಿಮ್ಗೆ ಅಮೌಂಟ್ ಬರಬೇಕಾಗಿದೆ ಅದು ಏನಾದ್ರು ಪೆಂಡಿಂಗ್ ಅಲ್ಲಿ ಇದ್ರೆ ಅದು ನಿಮ್ಮ ಕೈಗೆ ಸೇರ್ತಿದೆ. ಹಾಗೂ ನಿಮ್ಮ ಹಳೆಯ ಸ್ನೇಹಿತರನ್ನ ಕೂಡ ನೀವು ಭೇಟಿ ಮಾಡ್ತಿದ್ದೀರಾ. ಆ ವ್ಯಕ್ತಿಗಳಿಂದ ನಿಮ್ಗೆ ತುಂಬಾನೇ ಸಂತೋಷ ಆಗ್ತಿದೆ. ಅಂಡ್ ಯಾವ ಕೆಲಸನೂ ಅರ್ಧದಲ್ಲೇ ನಿಲ್ಲಿಸಬೇಡಿ. ಅಂಡ್ ನಿಮ್ಮ ಮನಸ್ಸಿಗೆ ಯಾರು 3ನೇ ವ್ಯಕ್ತಿಗಳು ಏನಾದ್ರೂ ಹೇಳ್ಬಹುದು, ನೀವು ಎಡಬಹುದು, ನೀವು ಬೀಳ್ಬಹುದು, ಇದು ಪ್ರಾಬ್ಲಮ್ ಆಗಬಹುದು ಈ ಕೆಲಸ ಅಂತ, ನೀವು ಅದ್ರ ಕಡೆ ಗಮನ ಕೊಡಬೇಡಿ. ನಿಮ್ಮ ಮನಸ್ಸಿಗೆ ಏನ್ ಅನ್ಸುತ್ತೆ ಆ ಕೆಲಸನ ದೈವ ಎನರ್ಜೀಸ್ ನಿಮ್ಮ ಜೊತೆಗಿದೆ. ನೀವು ನಂಬಿರೋ ದೈವ ಶಕ್ತಿ ನಿಮ್ಮ ಜೊತೆ ಇರುವಾಗ ನೀವು ಯಾವ್ದನ್ನ ಮಾಡ್ಬೇಕು ಅನ್ಸುತ್ತೆ ಖಂಡಿತ ಮಾಡಿ. ಭಗವಂತನ ಆಶೀರ್ವಾದ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ. ನಿಮ್ಮ ಮಕ್ಕಳ ಆರೋಗ್ಯದಲ್ಲೂ ಬಹಳಷ್ಟು ಬದಲಾವಣೆಗಳಿದೆ. ಸೊ ನಿಮ್ಮ ಮಕ್ಕಳ ಜಾತಕದ ಬಗ್ಗೆ ನೀವು ಹೆಚ್ಚಾಗಿ ಗಮನ ಕೊಡ್ತಿರಬಹುದು. ನಿಮ್ಗೇನಾದ್ರೂ ಒಂದು ಜಾತಕದಲ್ಲಿ ಏನಾದ್ರೂ ಒಂದು ದೋಷ ಇದೆ ಅಂತ ನಿಮ್ಗೆ ಯಾರಾದ್ರೂ ಮೆಸೇಜಸ್ ಹೇಳಿರಬಹುದು. ಅದರಿಂದ ನೀವು ತುಂಬಾ ಕುಗ್ತಾ ಇರಬಹುದು. ಎಸ್, ಮಕ್ಕಳು ದೇವರ ಸಮಾನ. ಖಂಡಿತ ಭಗವಂತ ನಿಮ್ಮ ಮಕ್ಕಳನ್ನ ಹೆಚ್ಚಿನ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಈ ಒಂದು ಮೆಸೇಜಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇದರಿಂದ ನಿಮ್ಗೆ ಆಸ್ ಇಟ್ ಈಸ್ ಈಜಾಗಿ ಆ ಒಂದು ಮೆಸೇಜಸ್ ಇಂದ ನೀವು ಆ ಒಂದು ಪ್ರಾಬ್ಲಮ್ಸ್ ಇಂದ ಒಂದು ಮೆಸೇಜ್ ಏನ್ ನಿಮ್ಗೆ ನಿಮ್ಮ ತಲೆಯಲ್ಲಿ ಓಡ್ತಿದೆ ಅದರಿಂದ ನೀವು ಈಚೆ ಬರ್ತಿದ್ದೀರಾ. ಫೈಲ್ ನಂಬರ್ 1 ಯಾರಿಗೆ ಇದು ಮೆಸೇಜ್ ತಲುಪಬೇಕೋ ಅವ್ರಿಗೆ ತಲುಪಲಿ. ಯಾರಿಗೆ ಇದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಅಂಡ್ ಒಂದ್ ರೀತಿ ಬೇರೆ ಡೈರೆಕ್ಷನ್ ಇಂದ ನೀವು ಮೂವ್ ಆನ್ ಆಗ್ಬೇಕಾಗಿದೆ. ಇನ್ನೊಂದು ಬೇರೆ ಥಾಟ್ಸ್, ಇನ್ನೊಂದು ಬೇರೆ ಒಂದು ಆಲೋಚನೆ ನಿಮ್ಮ ಮೈಂಡ್ ಅಲ್ಲಿ ಏನ್ ಉಳಿತಿದೆ ಆ ಕೆಲಸನ ಮಾಡ್ಬೇಕು ಅನ್ಸ್ತಿದೆ. ಅದನ್ನ ಮಾಡಿದ್ರೆ ನಾನು ಸಕ್ಸಸ್ ಆಗ್ತೀನಿ ಅಂತ ನಿಮಗೆ ಏನ್ ಅನ್ನಿಸ್ತಿದೆ ಖಂಡಿತ ಆ ಕೆಲಸನ ಕೈಗೆತ್ಕೊಳ್ಳಿ, ಮಾಡಿ. ಖಂಡಿತ ಇನ್ನಷ್ಟು ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಬರ್ತಿದೆ. ನಿಮ್ಮ ಮೇಲೆ ಹಾಗೂ ನೀವು ಮಾಡ್ತಿರೋ ಕೆಲಸದ ಮೇಲೆ ನಂಬಿಕೆ ಇಡಿ. ಫೈಲ್ ನಂಬರ್ 1 ನಿಮ್ಮ ತಂದೆ ಹಾಗೂ ನಿಮ್ಮ ತಾಯಿಯ ಆಶೀರ್ವಾದ ನಿಮ್ಮ ಜೊತೆಗೆ ಹೆಚ್ಚಾಗಿದೆ. ಹೆಚ್ಚಾಗಿ ನಿಮ್ಮ ತಂದೆ ತಾಯಿ ನಿಮ್ಗೆ ಹೆಚ್ಚಿನ ಒಂದು ಮಾರ್ಗದರ್ಶನ ಕೊಡ್ತಿದ್ದಾರೆ. ಅವ್ರು ಹೇಳೋ ಮಾತುಗಳು ನಿಮ್ಗೆ ಒಂದು
ಸ್ಫೂರ್ತಿ ಆಗ್ತಿದೆ, ಒಂದು ದಾರಿ ಆಗ್ತಿದೆ, ಒಂದು ಬೆಳಕನ್ನ ಕೊಡ್ತಿದೆ. ಎಸ್, ನಿಮ್ಮ ತಂದೆ ತಾಯಿಗೂ ಕೂಡ ಥ್ಯಾಂಕ್ಸ್ನ ಹೇಳ್ತಾ ಈ ಒಂದು ವಾರದಲ್ಲಿ ಇನ್ನಷ್ಟು ನಿಮಗೆ ಒಂದು ಗೋಲ್ಡನ್ ಆಪರ್ಚುನಿಟೀಸ್ ಕೂಡ ಸಿಗ್ತಿದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲಿ ಮುಗಿಸ್ತಾ ಈ ಒಂದು ರೀಡಿಂಗ್ನ ಇಷ್ಟು ಪೇಷನ್ಸ್ ಇಂದ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಮಸ್ತೆ. ಪಾಯಲ್ ನಂಬರ್ 2 ಯಾರಿ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ನಿಮ್ಗಾಗಿ ಒಂದು ವಾರದ ರೀಡಿಂಗ್. ಎಸ್, ಮೊದಲದಾಗಿ ಬೆಲ್ಲಿಂದ ಏನ್ ಮೆಸೇಜಸ್ ನಿಮ್ಗಾಗಿ ಸಿಗ್ತಿದೆ ನೋಡೋಣ. ಎಸ್, ಪ್ಯಾನ್ ನಂಬರ್ 2. ಎಸ್, ಈ ಒಂದು ವೀಕಲ್ಲಿ ನೀವು ನಂಬಿರೋ ದೈವ ಶಕ್ತಿಯಿಂದ ಹೆಚ್ಚಿನ ಒಂದು ಪ್ರೊಟೆಕ್ಷನ್ ನಿಮಗೆ ಸಿಗ್ತಿದೆ. ಯಾವುದೋ ಒಂದು ಸೂಕ್ಷ್ಮವಾದ ವಿಚಾರನ ನೀವು ಅರ್ಥ ಮಾಡ್ಕೋಬೇಕಾಗಿದೆ, ಬಟ್ ಅದು ನಿಮಗೆ ಹೆಚ್ಚಿನ ಒಂದು ಗಮನ ನೀವು ಕೊಡೋಕ್ಕಾಗದೇ ಇರಬಹುದು. ಈ ಒಂದು ವೀಕಲ್ಲಿ ಏನು ನಿಮಗೆ ಮೆಸೇಜಸ್ ಸಿಗ್ತಿದೆ ಅದನ್ನು ನೀವು ಅರ್ಥ ಮಾಡ್ಕೊಳಕ್ಕಾಗದೇ ಇರಬಹುದು, ಬಟ್ ಈ ಒಂದು ವೀಕಲ್ಲಿ ನೀವು ನಂಬಿರೋ ದೈವ ಶಕ್ತಿ ಅದನ್ನು ನಿಮಗೆ ಅರ್ಥ ಮಾಡಿಸ್ತಿದೆ. ಹಾಗೂ ಹೆಚ್ಚಾಗಿ ತಾಯಿ ಚಾಮುಂಡೇಶ್ವರಿ ಅಮ್ಮನ ಅನುಗ್ರಹ ನಿಮಗೆ ಸಿಗ್ತಿದೆ. ಈ ಒಂದು ವೀಕಲ್ಲಿ ತಾಯಿ ಚಾಮುಂಡೇಶ್ವರಿ ದರ್ಶನ ಕೂಡ ನೀವು ಮಾಡ್ತಿದ್ದೀರಾ. ಹಾಗೂ ಅಮಾವಾಸ್ಯೆ ಆದ್ಮೇಲಿಂದ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷ ಹಾಗೂ ಸಂತೋಷದ ವಾತಾವರಣ ನೀವು ನೋಡ್ತಿದ್ದೀರಾ. ಗುಡ್ ಮೆಸೇಜಸ್ನ ನೀವು ಕೇಳ್ತಿದ್ದೀರಾ. ಪಾಯಲ್ ನಂಬರ್ 2 ಆ್ಯಂಡ್ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಹಾಗೂ ನೀವೇನು ನಿಮ್ಮ ಮಕ್ಕಳ ಬಗ್ಗೆ, ಮ್ಯಾರೇಜ್ ಬಗ್ಗೆ ಹೆಚ್ಚಾಗಿ ಚಿಂತೆ ಮಾಡ್ತಿದ್ದೀರಾ. ತಾಯಿ ಚಾಮುಂಡೇಶ್ವರಿ ಅವನ ಅನುಗ್ರಹದಿಂದ ಈ ಒಂದು ವಾರದಲ್ಲಿ ಹೆಚ್ಚಿನ ಒಂದು ಗುಡ್ ನ್ಯೂಸ್ ನೀವು ಕೇಳ್ತಿದ್ದೀರಾ. ಪಾಯಲ್ ನಂಬರ್ 2. ಎಸ್, ಒಡೆದೋಗಿರೋ ವಸ್ತುಗಳು ನಿಮ್ಮ ಮನೆಯಲ್ಲಿ ಭಿನ್ನ ಆಗಿರೋ ವಸ್ತುಗಳು ಇರಬಹುದು, ಅದನ್ನು ಕೂಡ ನೀವು ಕ್ಲೆನ್ಸ್ ಮಾಡಬೇಕಾಗಿದೆ. ಯಾರಿಗಿದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಹಾಗೆ ಹೆಚ್ಚಾಗಿ ಧ್ಯಾನನ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ಹೆಚ್ಚು ಯೋಗಾಸನ ಮಾಡ್ತಿದ್ದೀರಾ, ಹೆಚ್ಚು ನಿಮ್ಮ ಬಾಡಿ ಫಿಟ್ನೆಸ್ ಬಗ್ಗೆ ಗಮನ ಕೊಡ್ತಿದ್ದೀರಾ, ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ಹಾಗೂ ಈ ಒಂದು ವೀಕಲ್ಲಿ ನೀವೇನು ಹೊಸದಾಗಿ ಶುರು ಮಾಡ್ತಿದ್ದೀರಾ ಅದನ್ನ ನೀವು ಶುರು ಮಾಡ್ತಿಲ್ಲ, ಭಗವಂತ ಶುರು ಮಾಡಿಸ್ತಿದ್ದಾರೆ. ಆ ಕೆಲಸದಲ್ಲಿ ಹೆಚ್ಚಿನ ಒಂದು ಆಸಕ್ತಿ ನಿಮಗೆ ಮೂಡ್ತಿದೆ. ಪಾಯಲ್ ನಂಬರ್ 2. ಎಸ್, ಏನು ಕನಸನ್ನ ಕಾಣ್ತಿದ್ದೀರಾ ಅದು ನನಸಾಗೋ ಟೈಮಿಂಗ್ ಈ ಒಂದು ವಾರದಲ್ಲಿ ನಿಮಗೆ ಆಗ್ತಿದೆ. ತುಂಬಾನೇ ನನಗೆ ರೀಡ್ ಮಾಡ್ಲಿಕ್ಕೆ ಇಲ್ಲಿ ತುಂಬಾ ಸಂತೋಷ ಆಗ್ತಿದೆ. ಪಾಯಲ್ ನಂಬರ್ 2 ಆ್ಯಂಡ್ ನೀವೇನು ಸ್ಟ್ರೆಸ್ ತಗೋತಿದ್ರಿ ಈ ಹಿಂದೆ, ಆ ಒಂದು ಸ್ಟ್ರೆಸ್ ಇಂದ ಈಚೆ ಬರ್ತಿದ್ದೀರಾ. ಈಗ ನಿಮಗೆ ಏನು ಸತ್ಯಗಳನ್ನ ಮುಚ್ಚಿಟ್ಟಿದ್ದಾರೆ ನಿಮ್ಮ ಒಂದು ಸಂಬಂಧಿಕರಾಗಿರಬಹುದು, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ಆ ಒಂದು ಮೆಸೇಜಸ್ ಕೂಡ ನಿಮ್ಗೆ ಈ ಒಂದು ವೀಕಲ್ಲಿ ಹೊರಗಡೆ ಬೀಳ್ತಿದೆ. ಆ ಮೆಸೇಜಸ್ ಕೂಡ ನೀವು ತಿಳ್ಕೊಳ್ತಿದ್ದೀರಾ. ಅದರಿಂದ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಮಾಧಾನ ಆಗ್ತಿದೆ. ಒಂದ್ ರೀತಿ ನಿಮ್ಮನ್ನ ಏನ್ ಪಂಜರದಲ್ಲಿ ಕಟ್ಟಾಕಿದ್ರು ಆ ಒಂದು ಪಂಜರದಿಂದ ಈಚೆ ಬರೋ ಟೈಮಿಂಗ್ ಕೂಡ ನಿಮ್ಮ ಲೈಫಲ್ಲಿ ಒಂದು ಹೊಸ ಬಿಗಿನಿಂಗ್ ಶುರು ಆಗ್ತಿದೆ. ತುಂಬಾ ಜೋರಾಗಿ ಉಸಿರಾಡ್ತಿದ್ದೀರಾ, ರಿಲ್ಯಾಕ್ಸೇಷನ್ ಮಾಡ್ತಿದ್ದೀರಾ. ಹಾಗೂ ಇಷ್ಟು ದಿವಸ ಏನ್ ನಿಮ್ಮ ಮನಸ್ಸು ನೊಂದಿತ್ತು ಆ ನೊಂದಿರುವಂತಹ ಮನಸ್ಸಿಗೆ ಈ ಒಂದು ವೀಕಲ್ಲಿ ಬಹಳಷ್ಟು ಆನ್ಸರ್ ಸಿಗ್ತಿದೆ. ಹಾಗೂ ಬಹಳಷ್ಟು ಹೊಸ ಚೈತನ್ಯ ನಿಮ್ಗೇನೋ ಮೂಡ್ತಿದೆ. ಏನ್ ಮಾಡಬಹುದು, ನಾನು ಏನಾದ್ರೂ ಮಾಡ್ತಿದ್ದೀನಿ, ನನ್ಗೇನಾದ್ರೂ ಅವಕಾಶ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನೀವಾಗಿ ತಗೋತಿದ್ದೀರಾ. ಪಾಯಲ್ ನಂಬರ್ 2. ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಾಗೆ ಇನ್ನಷ್ಟು ಬದಲಾವಣೆಗಳನ್ನ ನೋಡ್ತಿದ್ದೀರಾ. ಯಾವುದು ನಿಮ್ಗೆ ಮಾಡಬೇಡ ಅಂತ ದಾರಿ ನಿಮ್ಗೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಅದನ್ನ ನೀವು ಹೆಚ್ಚಾಗಿ ಮಾಡಬೇಕು. ಏನಾಗ್ತದೆ ನೋಡ್ಬೇಕು, ಏನಾಗುತ್ತೆ ನೋಡೋಣ ಅನ್ನೋ ಒಂದು ಏನು ಅಷ್ಟು ಧೈರ್ಯ ಮಾಡ್ತಿದ್ದೀರಾ. ಹಾಗೂ ಯಾವ ಸ್ಥಳಕ್ಕೆ ನೀವು ಭೇಟಿ ಕೊಡಬಾರ್ದು ಅಂತ ನಿಮ್ಮನ್ನ ದೇವರು ತಡೀತಿದ್ದಾರೆ, ಆ ಒಂದು ಸ್ಥಳಕ್ಕೆ ನೀವು ಹೋಗಬೇಕು ಅನ್ನೋ ಒಂದು ಮನಸ್ಥಿತಿ ಆಗಿರಬಹುದು. ಆ ವ್ಯಕ್ತಿನ ನೀವು ಮಾತಾಡಿಸಬಾರ್ದು ಅಂತ ನಿಮ್ಮ ದೇವರು ತಡೀತಿರಬಹುದು, ಅಥವಾ ಆ ವಿಚಾರ ನಿಮಗ್ ಬೇಡ ಅನ್ನೋದನ್ನ ತಡೀತಿರಬಹುದು. ಅದನ್ನ ನೀವು ಹೆಚ್ಚಾಗಿ ಡಿಗ್ ಮಾಡ್ತಿದ್ದೀರಾ. ಅದನ್ನೇ ಒಂದು ವೀಕಲ್ಲಿ ಮಾಡಬೇಡಿ. ಪಾಯಲ್ ನಂಬರ್
ಯಾರಿಗೆ ಇದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಹಾಗೂ ನಿಮ್ಮ ಪ್ರೆಗ್ನೆನ್ಸಿ ವಿಚಾರವಾಗಿ ಸಂಬಂಧಪಟ್ಟಾಗಿ ನಿಮಗೆ ಪ್ರಾಬ್ಲಮ್ಸ್ ಆಗಿತ್ತು, ವೈದ್ಯರನ್ನ ಭೇಟಿ ಮಾಡ್ತಿದ್ದೀರಾ, ಖಂಡಿತ ನಿಮ್ಮ ಒಂದು ಪ್ರೆಗ್ನೆನ್ಸಿ ವಿಚಾರದಲ್ಲಿ ಗುಡ್ ನ್ಯೂಸ್ ಕೂಡ ನೀವು ಕೇಳ್ತಿದ್ದೀರಾ. ನಿಮ್ಮ ಪೂರ್ವಜರ ಅನುಗ್ರಹದಿಂದ ನಿಮಗೆ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಇನ್ನಷ್ಟು ಬದಲಾವಣೆಗಳಾಗ್ತಿದೆ. ಎಸ್, ಹಾಗೂ ಒಂದು ಸುಂದರವಾದಂತಹ ಜಾಗಕ್ಕೆ ಭೇಟಿ ಕೊಡ್ತಿದ್ದೀರಾ. ಜೊತೆಗೆ ಏನು ನಿಮಗೆ ಇಷ್ಟು ದಿವಸ ಡೋರ್ ಲಾಕ್ ಆಗಿತ್ತು, ನಿಮ್ಮ ಕೆಲಸಗಳು ಫಾಸ್ಟಾಗಿ ಮೂವ್ ಆಗ್ತಿರ್ಲಿಲ್ಲ, ಎಷ್ಟೇ ಶ್ರಮ ಪಟ್ಟರು ನಿಮ್ಗೆ ಆ ಕೆಲಸ ಆಗ್ತಾ ಇರ್ಲಿಲ್ಲ, ಅದನ್ನ ಆಗ್ಬಾರ್ದು ಅಂತ ಯಾರು ನಿಮ್ಗೆ ತಡೆ ಹಾಕಿದ್ದಾರೆ, ಆ ತಡೆಯಿಂದ ಈಚೆ ಬರ್ತಿದ್ದೀರಾ. ಹೆಚ್ಚಾಗಿ ಇಲ್ಲಿ ಸ್ತ್ರೀಯರಿಂದಾನೇ ನಿಮ್ಗೆ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ರಕ್ತ ಸಂಬಂಧಿಕರು ಯಾರು ಸ್ತ್ರೀಯರಿದ್ದಾರೆ, ಆ ಒಂದು ವ್ಯಕ್ತಿಯಿಂದಾನೇ ನಿಮ್ಗೆ ಬಹಳಷ್ಟು ಸಮಸ್ಯೆಗಳಾಗ್ತಿತ್ತು. ಇನ್ನೊಂದೇ ಆ ವ್ಯಕ್ತಿಗಳಿಂದ ನಿಮ್ಗೆ ಸಮಸ್ಯೆಗಳು ಆಗದೇ ಇರೋ ರೀತಿ ಭಗವಂತ ಕಾಪಾಡ್ತಿದ್ದಾರೆ. ಪಾಯಲ್ ನಂಬರ್ 2. ಎಸ್, ನಿಮ್ಮನ್ನ ತುಂಬಾ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ, ಈಗಲೂ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ, ಮುಂದಕ್ಕೂ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಹಾಗೂ ಆ ವ್ಯಕ್ತಿಗಳು ಏನ್ ನಿಮ್ಗೆ ನೆಗೆಟಿವಿಟಿ ಮಾಡ್ತಿದ್ದಾರೆ, ಆ ನೆಗೆಟಿವಿಟಿ ವಾಪಸ್ ಅವ್ರಿಗೆ ರಿವರ್ಸ್ ಆಗೋ ರೀತಿ ಕೂಡ ಈ ಒಂದು ವೀಕಲ್ಲಿ ಆಗ್ತಿದೆ. ನಿಮ್ಗೇನ್ ಸಮಸ್ಯೆಗಳಾಗಬೇಕು ಅನ್ನೋ ಒಂದನ್ನ ಬಯಸಿದ್ದಾರೆ, ಅದು ವಾಪಸ್ ಅವ್ರಿಗೆ ರಿಟರ್ನ್ ಆಗ್ತಿದೆ. ಫೈಲ್ ನಂಬರ್ 2. ಎಸ್, ನಿಮ್ಮ ತಂದೆ ತಾಯಿ ಜೊತೆ ನೀವೇನಾದ್ರೂ ಜಗಳಗಳು ಮಾಡಿಕೊಂಡು ದೂರ ಆಗಿದ್ರೆ ವಾಪಸ್ ನಿಮ್ಮ ಮನೆಗೆ ಹೋಗ್ತಿದ್ದೀರಾ. ಜೊತೆಗೆ ಏನ್ ಚಿಕ್ಕ ಪುಟ್ಟ ವಿಚಾರಕ್ಕೆ ನಿಮ್ಮ ಮನಸ್ಸಿಗೆ ಬೇಸರ ಆಗಿದೆ, ಅದರಿಂದ ಈಚೆ ಬರ್ತಿದ್ದೀರಾ. ಅಂಡ್ ಇದನ್ನ ನಿಮ್ಗೆ ಯಾರು ನೆಗೆಟಿವಿಟಿ ಮಾಡಿದರೆ ಆ ವ್ಯಕ್ತಿ ಬಗ್ಗೆನೂ ನೀವು ತಿಳ್ಕೊಳ್ತಿದ್ದೀರಾ. ಏನ್ ಕೆಟ್ಟ ದೃಷ್ಟಿ ಇದೆ, ಆ ಕೆಟ್ಟ ದೃಷ್ಟಿಯಿಂದ ಕೂಡ ನೀವು ನಿವಾರಣೆ ಮಾಡ್ಕೋತಿದ್ದೀರಾ. ಎಸ್, ಫೈಲ್ ನಂಬರ್ 2. ಫಸ್ಟ್ ಚಕ್ರ ನಿಮ್ಗೆ ಬ್ಲಾಕೇಜಸ್ ಆಗಿದೆ ಕೆಲವರಿಗೆ ಇಲ್ಲಿ, ಅದನ್ನು ಕೂಡ ನೀವು ಹೀಲ್ ಮಾಡ್ಕೊಳ್ತಿದ್ದೀರಾ ಈ ಒಂದು ವಾರದಲ್ಲಿ. ಚಕ್ರ ಮೆಡಿಟೇಷನ್ ಮಾಡಿ, ನಿಮಗೋಸ್ಕರ ಟೈಮ್ ಕೊಡಿ. ಅಂಡ್ ನೀವು ಅದನ್ನ ನೀವು ಹೊಸ ಕೆಲಸಗಳನ್ನ ಮಾಡಬೇಕು ಅಂತ ಅನ್ಕೋತಿದ್ದೀರಾ. ನಿಮ್ಮ ಮನಸ್ಸು ಯಾಕೋ ಇವತ್ತು ಮಾಡೋದು ಬೇಡ, ಮುಂದೆ ಮಾಡೋಣ, ನಾಡಿದ್ದು ಮಾಡೋಣ ಅನ್ನೋ ಒಂದು ಮೈಂಡ್ಸೆಟ್ ಏನಿದೆ, ಅದರಿಂದ ಈಚೆ ಬನ್ನಿ. ಯಾರು ಗೌರ್ಮೆಂಟ್ ಜಾಬ್ ಬಗ್ಗೆ ಗಮನ ಕೊಡ್ತಿದ್ದೀರಾ, ಯಾವುದೇ ಒಂದು ಕಂಪ್ನಿಗೆ ನೀವು ಜಾಯ್ನ್ ಆಗಬೇಕು ಅಂತ ನೀವು ಅನ್ಕೊಂಡು ನಿರ್ಧಾರಗಳನ್ನ ತಗೊಂಡಿದ್ದೀರಾ, ಅದಕ್ಕೆ ಯಾರು ಥರ್ಡ್ ಪಾರ್ಟೀಸ್ ನಿಮ್ಮ ಶತ್ರುಗಳು ಏನ್ ಅಡೆತಡೆ ಮಾಡಿದ್ದಾರೆ, ಆ ಅಡೆತಡೆಗಳಿಂದ ನಿಮ್ಗೆ ರಿಲೀಸ್ ಆಗ್ತದೆ ನೀವು ನಂಬಿರೋ ದೈವ ಶಕ್ತಿಯಿಂದ. ಫೈಲ್ ನಂಬರ್ 2. ಎಸ್, ಒಂದ್ ರೀತಿ ತುಂಬಾನೇ ಬ್ಲಾಕೇಜಸ್ ನಿಮ್ಗೆ ಹೋದ ವಾರದಿಂದ ಇತ್ತು, ಬಟ್ ಈ ಒಂದು ವಾರದಲ್ಲಿ ಅಮಾವಾಸ್ಯೆ ಆದ ಮೇಲಿಂದ ಇನ್ನಷ್ಟು ನಿಮ್ಮ ಮನಸ್ಸಿಗೆ, ನಿಮ್ಮ ದೇಹಕ್ಕೆ ಹಾಗೂ ನಿಮ್ಮ ಕೆಲಸಕ್ಕೆ ಬಹಳಷ್ಟು ಚೇಂಜಸ್ ನೀವು ನೋಡ್ತಿದ್ದೀರಾ. ಜೊತೆಗೆ ನೀವು ಕ್ಲೆನ್ಸ್ ಆಗೋ ಜೊತೆಗೆ ನಿಮ್ಮ ಮನೇನೂ ಕೂಡ ಕ್ಲೆನ್ಸಸ್ ಮಾಡ್ತಿದ್ದೀರಾ. ಎಸ್, ಇಲ್ಲಿ ತಾಯಿ ಬಂಡಿಕಾಳಿಕೇಶ್ವರಿ ಅಮ್ಮನ ಆಶೀರ್ವಾದ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ. ಫೈಲ್ ನಂಬರ್ 2. ತುಂಬಾ ನಂಬಿದ್ದೀರಾ ಆ ತಾಯಿನ, ಖಂಡಿತ ನಿಮ್ಗೆ ಹೆಚ್ಚಿನ ಒಂದು ಪ್ರೊಟೆಕ್ಷನ್ ಅಮ್ಮ ಮಾಡ್ತಿದ್ದಾರೆ. ನಿಮ್ಗೆ ಯಾರು ನಿಮ್ ಜೊತೆ ಬೇಕಾಗಿ ಜಗಳ ಮಾಡ್ಬೇಕು ಅಂತ ಅನ್ಕೊಂಡಿದ್ರು, ಅಥವಾ ನಿಮ್ಗೆ ಜಗಳ ಆಗ್ಬೇಕು ನಿಮ್ಮ ಫ್ಯಾಮಿಲಿಲಿ ಅಂತ ಅನ್ಕೊಂಡಿದ್ದಾರೆ, ನೆಗೆಟಿವಿಟಿ ಮಾಡಿದ್ದಾರೆ, ಅದರಿಂದ ನಿಮ್ಮನ್ನ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ ಇಲ್ಲಿ ಬಂಡಿಕಾಳಿಕೇಶ್ವರಿ ಅಮ್ಮ. ಹಾಗೂ ನೀವು ತುಂಬಾ ಸ್ಟ್ರಾಂಗ್ ಪರ್ಸನ್. ನೀವು ಯಾವ್ದನ್ನ ತಗೋಬೇಕು ಮನ್ಸಿಗೆ ಅದನ್ನ ಮಾತ್ರ ತಗೋತೀರಾ, ಯಾವ್ದನ್ನ ತಗೋಬಾರ್ದು ಅನ್ಸುತ್ತೋ ಅದನ್ನ ಎಂದಿಗೂ ತಗೊಳ್ಳೋದಿಲ್ಲ. ಹಾಗೂ ನಿಮ್ಮ ಒಂದು ನುಡಿ ತುಂಬಾನೇ ಕೆಲವು ವ್ಯಕ್ತಿಗಳು ನೊಂದಿರೋ ಮನಸ್ಸುಗಳಿಗೆ ತುಂಬಾನೇ ನೀವು ಒಂದು ದಾರಿದೀಪ ಆಗ್ತಿದ್ದೀರಾ. ಈ ಒಂದು ವೀಕಲ್ಲಿ ನಿಮ್ಮ ಹತ್ರ ಯಾರು ನೊಂದಿರೋ ಜೀವಗಳು ನಿಮ್ಮ ಹತ್ರ ಅವರ ಪ್ರಾಬ್ಲಮ್ಸ್ ನ ಹೇಳ್ಕೊಳ್ತಿದ್ದಾರೆ. ಅವರ ಪ್ರಾಬ್ಲಮ್ಸ್ ನಿಮ್ಮ ಪ್ರಾಬ್ಲಮ್ಸ್ ಅಂತ ನೀವು ತಗೊಂಡು ಅವ್ರಿಗೆ ಒಳ್ಳೇದು ಮಾಡ್ತಿದ್ದೀರಾ. ಅವ್ರಿಗೆ ಒಳ್ಳೇದು ಮಾಡಕ್ ಹೋಗಿ ನೀವು ಕಷ್ಟಕ್ಕೆ ಸಿಗಾಕೊಳ್ಳಕ್ ಹೋಗ್ಬೇಡಿ. ತುಂಬಾ ಒಳ್ಳೆ ಮನಸ್ಸು, ಒಳ್ಳೇದು ನೀವೇನ್ ಮಾಡ್ತಿದ್ದೀರಾ, ನೀವು ತುಂಬಾ ಒಳ್ಳೆಯವರಾಗೋದು ಆ ವ್ಯಕ್ತಿಗಳಿಗೆ ಒಂದ್ ರೀತಿ ಅವರ ಪ್ರಾಬ್ಲಮ್ ಸಾಲ್ವ್ ಆಗ್ತಿದೆ. ಬಟ್ ನಿಮ್ ಬಗ್ಗೆನೂ ನಿಮ್ಮ ಕುಟುಂಬದ ಬಗ್ಗೆನೂ ನೀವು ಗಮನ ಕೊಡಿ. ಎಸ್, ಫೈಲ್ ನಂಬರ್ 2. ಹೆಚ್ಚಾಗಿ ನಿಮ್ಮನ್ನ ಫಾಲೋ ಮಾಡ್ತಿದ್ದಾರೆ ಕೆಲವು ವ್ಯಕ್ತಿಗಳು, ಅಬ್ಸರ್ವ್ ಮಾಡ್ತಿದ್ದಾರೆ. ಹಾಗೂ ನೀವು ಇಷ್ಟಪಟ್ಟಿರೋ ಪರ್ಸನ್ ಕೂಡ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ. ಆ ವ್ಯಕ್ತಿಯಿಂದ ನೀವು ದೂರ ಇರಬಹುದು. ಸೊ ಏನೇ ಕಾರಣದಿಂದ ನೀವು ದೂರ ಇರಬಹುದು, ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ಬೋದು, ನಿಮ್ಮ ಪ್ರೀತಿಯ ಜೀವನದಲ್ಲಿ ನೀವು ದೂರ ಇರಬಹುದು. ಈ ಒಂದು ವೀಕಲ್ಲಿ ಆ ವ್ಯಕ್ತಿಗಳಿಂದ ನಿಮ್ಗೆ ಮೆಸೇಜಸ್ ಕೂಡ ಸಿಗ್ತಿದೆ. ಹಾಗೂ ಒಂದ್ ರೀತಿ
ಯಾವುದೋ ಒಂದು ಎಚ್ಚರಿಕೆ ಕೂಡ ನಿಮ್ಗಿದೆ, ಅದನ್ನು ಕೂಡ ನೀವು ಗಮನ ಕೊಡಬೇಕಾಗಿದೆ. ನಿಮ್ಮ ಮಕ್ಕಳ ಜೀವನದಲ್ಲಿ ಬಹಳಷ್ಟು ಅಭಿವೃದ್ಧಿನ ನೀವು ನೋಡ್ತಿದ್ದೀರಾ. ಎಲ್ಲಾದ್ರೂ ವಾನರ ಸೈನ್ಯ ಸಿಕ್ಕಿದ್ರೆ, ಎಲ್ಲಾದ್ರೂ ಕೋತಿಗಳು ನಿಮ್ಗೆ ಕಾಣಿಸಿದ್ರೆ ಅದಕ್ಕೆ ಖಂಡಿತ ನಿಮ್ಮ ಕೈಹಸ್ತದಿಂದ ಹಣ್ಣಿನ ಕೊಡಿ. ಬಾಳೆಹಣ್ಣಾಗಿರಬಹುದು, ಸಮಥಿಂಗ್ ನಿಮ್ಗೆ ಏನ್ ಕೊಡ್ಬೇಕನ್ಸುತ್ತೆ ಅದಕ್ಕೆ ಏನಾದ್ರು ತಿನ್ಲಿಕ್ಕೆ ಕೊಡಿ. ಖಂಡಿತ ಆಂಜನೇಯ ಸ್ವಾಮಿಯ ಆಶೀರ್ವಾದ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ. ನಿಮ್ಮ ಮನೆ ತುಂಬಾ ಪ್ರೊಟೆಕ್ಷನ್ ಆಗಿದೆ. ನೀವು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೀರಾ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ದು ನೀವು ಸ್ಟ್ರಾಂಗ್ ಆಗಿದ್ದೀರಾ ಅಂದ್ರೆ ಖಂಡಿತ ಆಂಜನೇಯ ಸ್ವಾಮಿ ನಿಮ್ಮನ್ನ ತುಂಬಾನೇ ಪ್ರೊಟೆಕ್ಷನ್ ಮಾಡ್ತಿದೆ. ಈ ಒಂದು ಶನಿವಾರ ಖಂಡಿತ ತಪ್ಪದಿರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಖಂಡಿತ ಎಳ್ಬತ್ತಿ ಹಚ್ಚಿ ಬನ್ನಿ. ಇನ್ನಷ್ಟು ನಿಮಗೆ ಪ್ರೊಟೆಕ್ಷನ್ ಹಾಗೂ ನಿಮ್ಮ ಕೈ ಹಸ್ತದಿಂದ ತುಳಸಿನ ಕೊಡಿ. ಖಂಡಿತ ಭಗವಂತನ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಫೈನಾನ್ಷಿಯಲಿ ಬಗ್ಗೆ ಏನ್ ನೀವು ತುಂಬಾ ಖರ್ಚುಗಳಾಗ್ತಿದೆ, ಹೆಚ್ಚು ಖರ್ಚಾಗ್ತಿದೆ, ಉಳಿತಾಯ ಮಾಡಕ್ ಆಗ್ತಿಲ್ಲ ಅಂತ ನಿಮ್ಮ ಮನಸ್ಸೇನಾಗ್ತಿದೆ. ಈ ಒಂದು ವೀಕಲ್ಲಿ ಆ ಖರ್ಚನ್ನ ಕಮ್ಮಿ ಮಾಡ್ತಿದ್ದೀರಾ, ಉಳಿತಾಯ ಜಾಸ್ತಿ ಮಾಡ್ತಿದ್ದೀರಾ. ಹಾಗೂ ಇಲ್ಲಿ ಯಾರಿಗೆ ನೀವು ತುಂಬಾ ಸೋಂಬೇರಿ, ನಿಮ್ಗೆ ಏನು ಮಾಡಕ್ ಆಗೋದಿಲ್ಲ, ನೀವು ಏನು ಕೆಲಸ ಮಾಡುತ್ತೆ, ನಿಮ್ಗೆ ಕೆಲಸ ಸಿಗೋದಿಲ್ಲ ಅಂತ ಯಾರು ನಿಮ್ಗೆ ಟಾಂಟ್ ಮಾಡಿ ಮಾತಾಡಿದ್ದಾರೆ ಅವ್ರಿಗೆ ಒಂದು ಆನ್ಸರ್ ಕೊಡೋ ಟೈಮಿಂಗ್ ಈ ಒಂದು ವೀಕಲ್ಲಿ ನಿಮ್ಗೆ ಸಿಗ್ತಿದೆ. ಫೈಲ್ ನಂಬರ್ 2. ಎಸ್, ಫೈಲ್ ನಂಬರ್ 2. ಎಲ್ಲವೂ ಕಂಪ್ಲೀಟೆಡ್ ಮಾಡ್ತಿದ್ದೀರಾ ಹಾಗೂ ನೀವು ಅನ್ಕೊಂಡಿರೋದ್ರ ಬಗ್ಗೆ ಹೆಚ್ಚಾಗಿ ಗಮನ ಏನ್ ಕೊಡ್ತಿದ್ದೀರಾ ನಿಮ್ಮ ಕೆಲಸದ ಬಗ್ಗೆ. ಖಂಡಿತ ಅದರಲ್ಲಿ ಇನ್ನಷ್ಟು ಈ ಒಂದು ವಾರದಲ್ಲಿ ತುಂಬಾನೇ ಫಾಸ್ಟ್ ಆಗಿ ಮೂವ್ ಆಗ್ತಿದೆ ನಿಮ್ಮ ಕೆಲಸಗಳು. ಜೊತೆಗೆ ಫೈನಾನ್ಷಿಯಲಿ ಕೂಡ ತುಂಬಾನೇ ನಿಮ್ಗೆ ಯಾರು ಅಮೌಂಟ್ ನ ಕೊಡ್ಬೇಕಾಗಿತ್ತು ಅದು ಕೂಡ ನಿಮ್ಗೆ ಅಮೌಂಟ್ ಕೂಡ ಸಿಗ್ತದೆ. ತುಂಬಾ ರಿಚ್ ಪರ್ಸನ್ ಆಗುವಂತ ಟೈಮಿಂಗ್ ಕೂಡ ಬರ್ತಿದೆ. ಫೈಲ್ ನಂಬರ್ 2. ಅಂಡ್ ಯಾವ್ದು ಇನ್ಕಂಪ್ಲೀಟ್ ಆಗಿತ್ತು ಇನ್ನ ಈ ವಾರದಲ್ಲಿ ಆ ಕೆಲಸಗಳು ಕಂಪ್ಲೀಟ್ ಆಗ್ತಿದೆ. ಭೂಮಿಗೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಜಾಬ್ಗೆ ಸಂಬಂಧಪಟ್ಟ ಹಾಗೆ ಗುಡ್ ನ್ಯೂಸ್ ನೀವು ಕೇಳ್ತಿದ್ದೀರಾ. ಹಾಗೂ ನೀವು ಇರುವಂತಹ ಸ್ವಂತ ಭೂಮಿಯಲ್ಲಿ ಅಥವಾ ನೀವೇನು ಲೀಸ್ಗೆ ರೆಂಟ್ಗೆ ಏನಿದ್ದೀರಾ, ನಿಮ್ಮ ಮನೆಯ ಒಂದು ವಾಸ್ತುವಿಗೆ ಸಂಬಂಧಪಟ್ಟಾಗ ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ. ಹಾಗೂ ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಾಗ ಏನ್ ಸಮಸ್ಯೆಗಳಾಗಿತ್ತು ಅದಕ್ಕೂ ಕೂಡ ನೀವು ವೈದ್ಯರನ್ನ ಭೇಟಿ ಆಗ್ತಿದ್ದೀರಾ ಈ ಒಂದು ವೀಕಲ್ಲಿ. ಫೈಲ್ ನಂಬರ್ 2. ಎಸ್, ಇನ್ನಷ್ಟು ನಿಮಗೆ ಹಾಗೂ ನಮಗೆ ಇನ್ನಷ್ಟು ದೈವದ ಬಗ್ಗೆ ಮೆಸೇಜಸ್ ತಿಳ್ಕೊಳ್ಬೇಕಾಗಿದೆ. ಅದನ್ನು ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ವಾಚ್ ಮಾಡ್ತಿದ್ದೀವಿ, ಕೇಳಿಸ್ಕೊತಿದ್ದೀವಿ. ಇನ್ನಷ್ಟು ದೈವದ ಬಗ್ಗೆ ನಾವು ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕಾಗಿದೆ. ಹೆಚ್ಚಾಗಿ ಈ ಒಂದು ವೀಕಲ್ಲಿ ಭಗವಂತನ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಿದ್ದೀರಾ. ಫೈಲ್ ನಂಬರ್ 2. ಅಂಡ್ ಭಗವದ್ಗೀತೆ ಬುಕ್ಸ್ನ ಹೆಚ್ಚಾಗಿ ಓದ್ತಿದ್ದೀರಾ. ಇನ್ನಷ್ಟು ನಿಮ್ಮ ಒಂದು ಏನು ನಿಮಗೆ ಲೈಫಲ್ಲಿ ಕ್ಲಾರಿಟಿ ಸಿಗ್ತಿಲ್ಲ, ಮುಂದೆ ಕ್ಲಾರಿಟಿ ಸಿಗ್ಲಿಕ್ಕೆ ದಾರಿ ಮಾಡಿಕೊಡ್ತಿದ್ದಾರೆ ವಿಷ್ಣು ದೇವರು. ಫೈಲ್ ನಂಬರ್ 2. ಎಸ್, ಎಸ್, ಈ ಒಂದು ವೀಕಲ್ಲಿ ನಿಮ್ಮ ಬಾಸ್ ಕಡೆಯಿಂದ ನಿಮಗೆ ಇನ್ನಷ್ಟು ಗುಡ್ ನ್ಯೂಸ್ ಸಿಗ್ತಿದೆ ಹಾಗೂ ನಿಮಗೆ ಪ್ರಮೋಷನ್ ಕೂಡ ಆಗ್ತಿದೆ. ಹಾಗೂ ನಿಮ್ಮ ಬಾಸ್ ಕಡೆಯಿಂದ ನಿಮಗೆ ಒಂದು ನೀವು ತುಂಬಾ ಸಂಭ್ರಮ ಪಡುವಂತಹ ಸಮಯ ಈ ಒಂದು ವಾರದಲ್ಲಿ ನಿಮ್ಮ ಕೆಲಸದ ಸರೌಂಡಿಂಗ್ ಅಲ್ಲಿ. ಫೈಲ್ ನಂಬರ್ 2. ಹೆಚ್ಚಾಗಿ ನಿಮ್ಮನ್ನ ಜನ ಹೆಚ್ಚು ಗುರುತಿಡಿತಿದ್ದಾರೆ, ಹೆಚ್ಚು ನಿಮ್ಮನ್ನ ಮಾತಾಡಿಸ್ತಿದ್ದಾರೆ. ನೀವು ಮಾಡಿರೋ ಒಳ್ಳೆ ಕೆಲಸಗಳಿಗೆ ಭಗವಂತ ನಿಮಗೆ ಹೆಚ್ಚಿನ ಒಂದು ದಾರಿನ ಮಾಡಿಕೊಡ್ತಿದ್ದಾರೆ. ಅಂಡ್ ಯಾವುದೇ ಒಂದು ಕಾಗದ ಪತ್ರದ ಮೇಲೆ ಸೈನ್ ಮಾಡಬೇಕಾಗಿದ್ರು ಸ್ವಲ್ಪ ಅಲರ್ಟ್ ಆಗಿದ್ದು ಸೈನ್ ಮಾಡಿ. ಅಂಡ್ ಈ ಒಂದು ವೀಕಲ್ಲಿ ನೀವು ಒಂದು ಸ್ಯಾಡ್ ನ್ಯೂಸ್ ಕೂಡ ಕೇಳ್ತಿದ್ದೀರಾ, ಗುಡ್ ನ್ಯೂಸ್ ಕೂಡ ಕೇಳ್ತಿದ್ದೀರಾ. ಫೈಲ್ ನಂಬರ್ 2. ಎಸ್, ನಿಮ್ಮ ಒಂದು ಪ್ರಾಬ್ಲಮ್ಸ್ಗೆ ಹಾಗೂ ನಿಮ್ಮ ಒಂದು ಆಲೋಚನೆ ನಿಮ್ಮ ಮೈಂಡಲ್ಲಿ ಒಂದು ರೀಡಿಂಗ್ ಕೇಳ್ತಿರ್ಬೇಕಾದ್ರೆ ನಿಮ್ಮ ಮೈಂಡಲ್ಲಿ ಏನು ಕ್ವಶನ್ ಇದೆ ಅದಕ್ಕೆ ಆನ್ಸರ್ ಖಂಡಿತ ಮುಂದಿನ ದಿನಗಳಲ್ಲಿ ಸಿಗ್ತದೆ. ನಿಮ್ಮ ಒಂದು ಪ್ರಾಬ್ಲಮ್ಸ್, ಆ ಪ್ರಾಬ್ಲಮ್ ಅನ್ನೋದು ಏನು ನಿಮ್ಗೆ ಹೆಚ್ಚಾಗಿ ತುಂಬಾ ಎಷ್ಟೊಂದು ತಲೆ ಬಿಸಿ ಮಾಡ್ಕೋತಿದ್ದೀರಾ, ನನಗೆ ಯಾಕೆ ಇಷ್ಟೊಂದು ಸಮಸ್ಯೆಗಳಾಗ್ತಿದೆ ಅಂತ ನೀವೇನು ವರಿ ಮಾಡ್ತಿದ್ದೀರಾ, ಅದರಿಂದ ನೀವು ಈಚೆ ಬರ್ತಿದ್ದೀರಾ. ಎಸ್, ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲೇ ಆಕ್ಟಿವ್ ಆಗ್ತಿದ್ದೀರಾ. ಅಂಡ್ ನಿಮ್ಮ ಫೋನ್ ಕೂಡ ಚೇಂಜಸ್ ಮಾಡ್ತಿದ್ದೀರಾ ಹಾಗೂ ನಿಮ್ಮ ಮನೆ ಕೂಡ ಚೇಂಜಸ್ ಮಾಡ್ತಿದ್ದೀರಾ ಹಾಗೂ ಇನ್ನಷ್ಟು ಬದಲಾವಣೆ ನಿಮ್ಮ ಲೈಫಲ್ಲಿ ನೀವು ಮಾಡ್ತಿದ್ದೀರಾ.
ಏನೋ ಹೊಸದಾಗಿ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಖಂಡಿತ ಏನೇ ವಿಘ್ನಗಳಿದ್ರು ವಿಘ್ನ ವಿನಾಯಕ ಅದನ್ನೆಲ್ಲವೂ ನಿವಾರಣೆ ಮಾಡ್ತಿದ್ದಾರೆ. ಎಸ್, ಬಾಳ್ ನಂಬರ್ 2. ಸ್ವಲ್ಪ ಔಟ್ಸೈಡ್ ಫುಡ್ಸ್ನ ಈ ಒಂದು ವೀಕಲ್ಲಿ ಅವಾಯ್ಡ್ ಮಾಡಿ. ಅದರಿಂದ ಸ್ವಲ್ಪ ನಿಮಗೆ ಸ್ಟಮಕ್ಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಸಮಸ್ಯೆಗಳು ಆಗಬಹುದು. ಎಸ್, ಕೆಲವು ವಿಚಾರಗಳಿಗೆ ಕೆಲವು ನಿರ್ಧಾರಗಳಿಗೆ ಸ್ವಲ್ಪ ವೇಟ್ ಮಾಡಿ, ಆದ ನಂತರ ನಿರ್ಧಾರಗಳನ್ನ ತಗೊಳ್ಳಿ, ಎಲ್ಲವೂ ರಿಕವರಿ ಆಗುತ್ತೆ. ಆ್ಯಂಡ್ ಎಸ್ ಇದೆ, ನೀವು ಕೇಳಿರೋ ಯಾವುದೇ ಒಂದು ಪ್ರಶ್ನೆಗೆ ನಿಮ್ಮ ತಲೆಯಲ್ಲಿ ಪ್ರಶ್ನೆಗಳು ಏನಿದೆ ಅದಕ್ಕೆ ಏಂಜಲ್ಸ್ ಇಂದ ಎಸ್ ಇದೆ. ನಿಮ್ಮೆಲ್ಲದಕ್ಕೆ ಪ್ರಶ್ನೆಗಳಿಗೂ ಒಂದು ರಿಲೀಸ್ ಹಾಗೂ ಒಂದು ಎಂಡ್ ಅನ್ನೋದಿದೆ. ಖಂಡಿತ ಈ ಒಂದು ವಾರದಲ್ಲಿ ಬಹಳಷ್ಟು ಸಕ್ಸಸ್ನ ನೀವು ನೋಡೋ ಟೈಮಿಂಗ್ ಬಂದಿದೆ. ಪಾಲ್ ನಂಬರ್ 2. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಹರೇ ಕೃಷ್ಣ.